ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಯಾವಾಗ, ಶಿಕ್ಷಕರ ಕೊರತೆ KPS ಮರ್ಜ್ ಕೂಡ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶಿಕ್ಷಕರ ನೇಮಕಾತಿಯನ್ನ CM ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿ CM ಅವರು ಸೂಚನೆ ಕೊಟ್ಟಿದ್ದಾರೆ. ಇದರ ಅನ್ವಯ ನಿಮಗೆ ಪ್ರಸ್ತಾವನೆ ಹೋಗ್ಬೋದು. ನೇಮಕಾತಿ ಪ್ರಕ್ರಿಯೆ ಕೂಡ ಲೈಕ್ ಆದಷ್ಟು ಬೇಗ ಶುರು ಆಗ್ಬೋದು. ಲೈಕ್ ಯಾವಾಗ ಅಂತ ಹೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಲೇಟೆಸ್ಟ್ ಆಗಿ ನಿಮಗೆ ಮಾಹಿತಿ ಬರ್ತದೆ. ಆಲ್ರೆಡಿ HK 10,000, ನಾನ್ HK 15, 10 HK 5,000, ನಾನ್ HK 10,000, ಟೋಟಲ್ 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ CM ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿದ್ದಾರೆ. ಈಗ ನೀವು ಗಮನಿಸಬಹುದು, ನೋಟಿಫಿಕೇಶನ್ ಎಲ್ಲ ನಿಮಗೆ ಲೈಕ್ ಈಗ ಈ ವರ್ಷ ಎಂಡ್ ವರೆಗೂ ಹೋಗ್ಬೋದು ಅಂತ ಕೂಡ ಮೂಲಗಳ ಮಾಹಿತಿ ಬಂದಿತ್ತು ನಿಮಗೆ. ಬಟ್ CM ಅವರೇ ಮೀಟಿಂಗ್ ಮಾಡಿ CM ಅವರೇ ಬಜೆಟ್ ನಲ್ಲಿ ಘೋಷಣೆ ಮಾಡಿರೋ ಕಾರಣ ಅದನ್ನ ಅನುಷ್ಠಾನ ಮಾಡೋ ಕರ್ತವ್ಯ ಇದೆ, ಆ ನಿಟ್ಟಿನಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಲೈಕ್ ಆಲ್ರೆಡಿ ಶಿಕ್ಷಣ ಇಲಾಖೆ ಆಯುಕ್ತರು ಹೇಳಿದ್ದಾರೆ, ನಮಗೆ ಸರ್ಕಾರದಿಂದ ಸೂಚನೆ ಬಂದ್ರೆ ಲೈಕ್ ಎಲ್ಲ ರೀತಿ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರದಿಂದ ಸೂಚನೆ ಬಂದ್ರೆ ನಾವು 100 ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆನ ಕಂಪ್ಲೀಟ್ ನೇಮಕಾತಿ ಪ್ರಕ್ರಿಯೆನ 100 ದಿನಗಳಲ್ಲಿ ನಾವು ಕ್ಲಿಯರ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದಾಜು ನಿಮಗೆ ನೋಟಿಫಿಕೇಶನ್ ಕೂಡ ಎಲ್ಲ ಆದ್ರೆ ನಿಮಗೆ ಕನಿಷ್ಠ 3 ತಿಂಗಳು ಅಷ್ಟು ನಿಮಗೆ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನಿಮಗೆ ಎಲ್ಲಾ ಪ್ರೊಸೆಸ್ ಕೂಡ ಕಂಪ್ಲೀಟ್ ಕೂಡ ಆಗುತ್ತೆ. ಅದು ನಿಮ್ಮ ಮೈಂಡ್ ಇರಲಿ. ಇದನ್ನು ಸ್ವತಃ ಶಿಕ್ಷಣ ಇಲಾಖೆ ಆಯುಕ್ತರೇ ಮಾಹಿತಿ ಕೊಟ್ಟಿದ್ದಾರೆ. ಪ್ಲಸ್ ಇನ್ನೊಂದು ಬಿಗ್ ಶಾಕ್ ಏನಂದ್ರೆ, ಮುಂಬರುವ ಶಿಕ್ಷಕರ ನೇಮಕಾತಿ ಈ ವರ್ಷಕ್ಕೆ ನೆಕ್ಸ್ಟ್ ಬರೋ ಶಿಕ್ಷಕರಿಗೆ ದೊಡ್ಡ ಸಮಸ್ಯೆ ಕೂಡ ಆಗ್ತದೆ. ಬಿಕಾಸ್ KPSC ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, KPS ಶಾಲೆಗಳನ್ನ ಜಾಸ್ತಿ ಅನುಷ್ಠಾನ ಮಾಡ್ತಾ ಇದ್ದಾರೆ, ಅದನ್ನ ಮರ್ಜ್ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಶಾಲೆಗಳು ಕೂಡ ಮುಚ್ಚೋಗ್ತಾ ಇದಾವೆ. ಆ ನಿಟ್ಟಿನಲ್ಲಿ KPS ತಾಲೂಕಿಗೆ ಒಂದು ಆ ರೀತಿ ಕೂಡ ಮಾಡ್ತಾ ಇದ್ದಾರೆ. ಬಿಕಾಸ್ ಆಲ್ರೆಡಿ ಮಕ್ಕಳುಗಳ ಕೊರತೆ ಕೂಡ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಕ್ಕಳುಗಳು ಇದ್ರು ಕೂಡ ಲೈಕ್ ಅಲ್ಲಿ ಕೂಡ ಶಿಕ್ಷಕರ ಕೊರತೆ ಕೂಡ ಇದೆ. ಇನ್ನ ಬೇರೆ ಕಡೆ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳುಗಳು ಕೂಡ ಇಲ್ಲ, ಲೈಕ್ ಮಕ್ಕಳುಗಳು ಕೂಡ ರೆಡಿ ಇಲ್ಲ. ಹಾಗಾಗಿ KPS ಕಡೆ ಹೋಗ್ತಾ ಇದ್ದಾರೆ, KPS ನ ಮರ್ಜ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಶಾಲೆಗಳಿಗೆ ಉಳಿಗಾಲ ಇಲ್ವಾ ಅಂತ ಹೇಳಿ ಒಂದು ಡೌಟ್ ಕೂಡ ಬರ್ತದೆ. ಬಿಕಾಸ್ ಈ ಬಾರಿ ಪೋಷಕರು ನಿಮಗೆ ಗೊತ್ತಿರೋ ಹಾಗೆ ಮುಂಚೆ ಇದ್ದ ಕಾಲ ಇಲ್ಲ, ಮುಂಚೆ ಬಡತನ ಇತ್ತು, ಎಲ್ಲ ಕೂಡ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇದ್ರು. ಈಗ ಎಲ್ಲ ಕೂಡ ಎಷ್ಟೇ ಕಷ್ಟ ಇದ್ರು ಕೂಡ ನನ್ನ ಮಕ್ಕಳಿಗೆ ಚೆನ್ನಾಗಿ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ಸಾಲ ಮಾಡಿದ್ರು ಪರವಾಗಿಲ್ಲ, ಖಾಸಗಿ ಕಾನ್ವೆಂಟ್ಗಳಿಗೆ, ಖಾಸಗಿ ಇದಕ್ಕೆ ಮೊರೆ ಹೋಗ್ತಿದ್ರೆ. ಅದು ಒಂದು ಬಿಗ ಹೊಡೆತ ಬಿದ್ದಿದೆ. ಲೈಕ್ KPS ಶಾಲೆಗಳು ಜಾಸ್ತಿ ಒತ್ತು ಕೊಡ್ತಿದ್ದಾರೆ, ಸರ್ಕಾರದವರೇ ಹೊಸದಾಗಿ ಚಾಲನೆ ಕೂಡ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಲೈಕ್ ಈ ರೀತಿ ದೊಡ್ಡ ಸಮಸ್ಯೆ ಕೂಡ ಆಗಿದೆ. ಮುಂಬರುವ ನೇಮಕಾತಿ ಬಿಗ್ ಶಾಕಿಂಗ್ ಅಪ್ಡೇಟ್ ಆಗಿರುತ್ತೆ. ನೀವೇನಾದ್ರೂ ಶಿಕ್ಷಕರಾಗಬೇಕಂದ್ರೆ ಈಗ ಒಂದು ಸೂಕ್ತ ಸಮಯ ಆಗಿರುತ್ತೆ. ಲೈಕ್ ನಿಮಗೆ 15,000 ನೇಮಕಾತಿಯನ್ನ CM ಅವರು ಓಕೆ ಅಂದಿದ್ದಾರೆ. ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲಾ ಕಂಪ್ಲೀಟ್ ಕೂಡ ಆದ್ರೆ 100 ದಿನಗಳಲ್ಲಿ ನಿಮಗೆ ಕಂಪ್ಲೀಟ್ ಪ್ರೊಸೆಸ್ ಗಳನ್ನ ನಾವು ಮುಗಿಸ್ತೀವಿ ಅಂತ ಹೇಳಿ ಶಿಕ್ಷಣ ಇಲಾಖೆ ಆಯುಕ್ತರು ಮಾಹಿತಿ ಕೊಟ್ಟಿದ್ದಾರೆ. ಇದು ಇವತ್ತಿನ ಬಿಗ್ ಅಪ್ಡೇಟ್. ಥ್ಯಾಂಕ್ ಯು.